UPS ವರ್ಸಸ್ NPS ಇದರಲ್ಲಿ ಯಾವ ಪಿಂಚಣಿ ಯೋಜನೆ ನಿಜಕ್ಕೂ ಲಾಭದಾಯಕ? ಪೈಸೆ ಲೆಕ್ಕಾಚಾರ ಇಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಸರ್ಕಾರಿ ನೌಕರರಿಗೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಉತ್ತಮವೇ ಅಥವಾ ಸಂಯೋಜಿತ ಪಿಂಚಣಿ ವ್ಯವಸ್ಥೆ ಉತ್ತಮವೇ ಎಂದು ಯಾವುದು ಅವರಿಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ? ಈ ಪ್ರಶ್ನೆಯು ಪ್ರಸ್ತುತ ಅನೇಕರ ಮನಸ್ಸಿನಲ್ಲಿದೆ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಯಾವ ಪಿಂಚಣಿ ಯೋಜನೆ ಉತ್ತಮವಾಗಿದೆ, ಯಾವ ಯೋಜನೆ ನಿವೃತ್ತಿ ಭದ್ರತೆಯನ್ನು ಒಳಗೊಂಡಿರುತ್ತದೆ ಎನ್ನುವ ಲೆಕ್ಕಾಚಾರಗಳನ್ನು ಇಲ್ಲಿ ಕಾಣಬಹುದು. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಏಕೀಕೃತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ. ಇತ್ತೀಚೆಗೆ ಬಿಡುಗಡೆಯಾದ ಅದರ ಮಾರ್ಗಸೂಚಿಗಳೊಂದಿಗೆ UPS ಏಪ್ರಿಲ್ 2025ರಿಂದ ಜಾರಿಗೆ ಬರಲಿದೆ. ಸರ್ಕಾರಿ ನೌಕರರಿಗೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಉತ್ತಮವೇ ಅಥವಾ ಸಂಯೋಜಿತ ಪಿಂಚಣಿ ವ್ಯವಸ್ಥೆ ಉತ್ತಮವೇ? ಯಾವುದು ಅವರಿಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ? ಈ ಪ್ರಶ್ನೆಯು ಪ್ರಸ್ತುತ ಅನೇಕರ ಮನಸ್ಸಿನಲ್ಲಿದೆ. ನೌಕರನು 25 ವರ್ಷಗಳ ಸೇವೆಯ ನಂತರ ನಿವೃತ್ತನಾದರೆ ಈ ಅವಧಿಯಲ್ಲಿ NPS ಮತ್ತು UPSಗೆ ನೀಡಿದ ಕೊಡುಗೆಗಳು, ಸರ್ಕಾರ ನೀಡಿದ ಕೊಡುಗೆ, ಎರಡು ಯೋಜನೆಗಳಿಂದ ಪಡೆದ ಪಿಂಚಣಿ ಮತ್ತು ಕೈಯಲ್ಲಿರುವ ಮೊತ್ತವನ್ನು ಲೆಕ್ಕ ಹಾಕಬಹುದು. ಆ ವ್ಯಕ್ತಿಯ ಸರಾಸರಿ ವೇತನ 80,000 ರೂಗಳು ಮತ್ತು ಅವರು 25 ವರ್ಷಗಳ ಕಾಲ ಕೆಲಸ ಮಾಡಿದರೆ ಇದರ ಆಧಾರದ ಮೇಲೆ ಸಂಪೂರ್ಣ ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ. ಇದರ ಪ್ರಕಾರ NPSನಲ್ಲಿ 10% ಉದ್ಯೋಗಿ ವೇತನದಿಂದ ಮತ್ತು 14% ಸರ್ಕಾರದ ಕೊಡುಗೆಯಾಗಿ ಹೋಗುತ್ತದೆ. ಹೀಗಾಗಿ ಪ್ರತಿ ತಿಂಗಳು 24% ಸಂಬಳವನ್ನು NPSನಲ್ಲಿ ಠೇವಣಿ ಮಾಡಲಾಗುತ್ತದೆ. 25 ವರ್ಷಗಳಲ್ಲಿ ಉದ್ಯೋಗಿಯ ಸರಾಸರಿ ವೇತನವು 80,000 ರು ಆಗಿದ್ದರೆ NPSಗೆ ಅವರ ಮಾಸಿಕ ಕೊಡುಗೆ 19,200 ಆಗಿರುತ್ತದೆ. ಸರ್ಕಾರವು NPS ಮೇಲೆ 9% ಬಡ್ಡಿಯನ್ನು ನೀಡುತ್ತದೆ ಎಂದಾದರೆ 25 ವರ್ಷಗಳಲ್ಲಿ ಅವರ ಒಟ್ಟು ಹೂಡಿಕೆ 57.60 ಲಕ್ಷ ಆಗುತ್ತದೆ. ಅದಕ್ಕೆ ಬಡ್ಡಿ ಆದಾಯ ಸೇರಿಸಿದ ನಂತರ ಒಟ್ಟು ಮೊತ್ತ 2,16,86,983ಕ್ಕೆ ಏರುತ್ತದೆ. ಈಗ UPS ಲೆಕ್ಕಾಚಾರವನ್ನು ನೋಡೋಣ. ಇದರಲ್ಲಿಯೂ ನೌಕರರ ಕೊಡುಗೆ 10% ಇರುತ್ತದೆ, ಆದರೆ ಸರ್ಕಾರದ ಕೊಡುಗೆ 18.5% ಆದ್ದರಿಂದ ಮಾಸಿಕ ವೇತನದ 28.5% ಅಂದರೆ ರು 22,800 ಉದ್ಯೋಗಿಯ UPS ಖಾತೆಗೆ ಹೋಗುತ್ತದೆ. 25 ವರ್ಷಗಳಲ್ಲಿ ಒಟ್ಟು ಹೂಡಿಕೆ ರು 68.40 ಲಕ್ಷಗಳಾಗಿರುತ್ತದೆ. ಇದರಲ್ಲಿ NPS ಬಡ್ಡಿಯ ಮೊತ್ತ ಅಂದರೆ 9% ಬಡ್ಡಿದರದಲ್ಲಿ ಒಟ್ಟು ನಿಧಿಯು ರು 2,57,53,292ಕ್ಕೆ ಹೆಚ್ಚಾಗುತ್ತದೆ. NPSನಲ್ಲಿ ನಿವೃತ್ತಿಯ ನಂತರ 60% ಅಂದರೆ 1,30,12,190 ಉದ್ಯೋಗಿಗಳಿಗೆ ಹಿಂತಿರುಗಿಸಲಾಗುತ್ತದೆ. ಉಳಿದ ಮೊತ್ತವು ವಾರ್ಷಿಕ ಮೊತ್ತವಾಗಿರುತ್ತದೆ. ಅದರಲ್ಲಿ ನೀವು ವಾರ್ಷಿಕ 6% ಬಡ್ಡಿಯಲ್ಲಿ 43,374 ರು ಮಾಸಿಕ ಪಿಂಚಣಿ ಪಡೆಯುತ್ತೀರಿ. ನಿಮ್ಮ ಹಣದ 40% ಉಳಿತಾಯವಾಗುತ್ತದೆ. ಅದನ್ನು ನಂತರ ಪಡೆಯುತ್ತೀರಿ. UPSನಲ್ಲಿ ಠೇವಣಿ ಮಾಡಿದ ಎಲ್ಲ ಹಣವು ಸರ್ಕಾರದ ಬಳಿ ಉಳಿದಿರುತ್ತದೆ. ಪ್ರತಿಯಾಗಿ ಉದ್ಯೋಗಿಗಳಿಗೆ ಪ್ರತಿ ತಿಂಗಳ ಸೇವೆಯ ನಂತರ ಅವರ ಸಂಬಳ 10% ಪಾವತಿಸಲಾಗುತ್ತದೆ. ಈ ರೀತಿಯಾಗಿ 25 ವರ್ಷಗಳು ಅರ್ಧ ವೇತನ ನೀಡಲಾಗುತ್ತದೆ. ಈ ರೀತಿ 50 ಅರ್ಧವಾರ್ಷಿಕ ಅವಧಿಗಳ ನಂತರ ಒಟ್ಟು ಮೊತ್ತ 24 ಲಕ್ಷ ರು. ಪಿಂಚಣಿಯು ಕೊನೆಯದಾಗಿ ಪಡೆದ ಮೂಲ ವೇತನದ 50% ಇರುತ್ತದೆ. ಮೂಲ ವೇತನ ರು 1 ಲಕ್ಷ ಇದ್ದರೂ ಪಿಂಚಣಿ ತಿಂಗಳಿಗೆ ರು 50,000. ಈ ಮೇಲಿನ ಲೆಕ್ಕಾಚಾರಗಳ ಪ್ರಕಾರ ಉದ್ಯೋಗಿ NPS ಪಿಂಚಣಿಯಲ್ಲಿ 43,000 ರೂಗಿಂತ ಹೆಚ್ಚು ಮೊತ್ತ ಪಡೆಯುತ್ತಾನೆ. ಒಟ್ಟು ರು 2.17 ಕೋಟಿಗಳ ಮೊತ್ತ. ಮೇಲಿನ ಲೆಕ್ಕಾಚಾರಗಳ ಪ್ರಕಾರ ಉದ್ಯೋಗಿ NPS ಪಿಂಚಣಿಯಲ್ಲಿ 43,000 ರೂಗಿಂತ ಹೆಚ್ಚು ಮೊತ್ತ ಪಡೆಯುತ್ತಾನೆ. ಒಟ್ಟು ರು 2.17 ಕೋಟಿಗಳ ಮೊತ್ತ ಲಭ್ಯವಿರುತ್ತದೆ. UPSನಲ್ಲಿ ಲಭ್ಯವಿರುವ ಒಟ್ಟು ಮೊತ್ತ ಕೇವಲ 24 ಲಕ್ಷ ರು. NPSಗಿಂತ ಕೇವಲ 7,000 ರೂಪಾಯಿಗಳ ಪಿಂಚಣಿಗೆ ಬದಲಾಗಿ ಸರ್ಕಾರವು ಉಳಿದ 2.33 ಕೋಟಿ ರೂಗಳನ್ನು ಇಟ್ಟುಕೊಳ್ಳುತ್ತದೆ. NPSನಲ್ಲಿ ಒಟ್ಟು 1.30 ಕೋಟಿ ರೂಗಳನ್ನು FDಯಲ್ಲಿ ಹೂಡಿಕೆ ಮಾಡಿದರೆ 6% ಬಡ್ಡಿ ಸಿಗುತ್ತದೆ. ಆ ಮೂಲಕ ಪ್ರತಿ ತಿಂಗಳು 65,000 ರು ವರ್ಷಾಂಶವಾಗಿ ಪಡೆದ ರು 43,000 ಮೊತ್ತವನ್ನು ಇದಕ್ಕೆ ಸೇರಿಸಿದರೆ ನಮ್ಮ ಮಾಸಿಕ ಪಿಂಚಣಿ ರು 1.8 ಲಕ್ಷವಾಗುತ್ತದೆ. ಇದು UPSನಲ್ಲಿ ಲಭ್ಯವಿರುವ 50,000 ರೂಗಿಂತ ಹೆಚ್ಚು. UPSನಲ್ಲಿ 24 ಲಕ್ಷ FD ಹಾಕಿದರೆ 6% ಬಡ್ಡಿ ದರದಲ್ಲಿ ಪ್ರತಿ ತಿಂಗಳು 12,000 ರು ಸಿಗುತ್ತದೆ. ಇದನ್ನು ಪಿಂಚಣಿಗೆ ಸೇರಿಸಿದರೆ ಒಟ್ಟು 62,000 ರು. ಆದರೆ NPSನಲ್ಲಿ ಇದಕ್ಕಿಂತ ರು 46,000 ಹೆಚ್ಚು ಸಿಗಲಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.